ಸುಳ್ಯದ ಕೆವಿಜಿ ಕ್ರೀಡಾಂಗಣದಲ್ಲಿ ದಿ ರಾಯಲ್ ಕುರುಂಜಿ ಕಪ್ 2026 ಕ್ರಿಕೆಟ್ ಕೂಟಕ್ಕೆ ಮಾರ್ಚ್ 21ರಂದು ಚಾಲನೆ ದೊರಕಿತು. 10 ಕುಟುಂಬ 18 ಗೋತ್ರ ಗೌಡ ಕುಟುಂಬಗಳ ಓವರ್ ಆರ್ಮ್ ಸೀಸನ್ 1 ಕ್ರಿಕೆಟ್ ಪಂದ್ಯಾಟ ಹಾಗೂ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟ ಮಾರ್ಚ್ 21 ಹಾಗೂ ಮಾರ್ಚ್ 22ರಂದು ಸಾಗಲಿವೆ. ವಿಘ್ನ ಕೋಟಿ ಹರ ವಿಮಲ ಗಜಾನನ ವಿಘ್ನ ಕೋಟಿ ಹರ ವಿಮಲ ಗಜಾನನ ಸಕಲ ವಿಘ್ನ ಹರ ಪಾರ್ಥಿ ಗಜಾನನ ಈಶ್ವರಿ ನಂದನ ಪಾರ್ಥಿ ಗಜಾನನ ಸುಂದರ ವಿನಾಯಕ ಶುಭ ಮಂಗಳದಾಯಕ ವಿನಾಯಕ ಶುಭ ಮಂಗಳದಾಯಕ ವಿನಾಯಕ. ಸುಳ್ಯದ ಕುರುಂಜಿ ಮೈದಾನದಲ್ಲಿ ದಿ ರಾಯಲ್ ಕುರುಂಜಿ ಕಪ್ 2026 ಅನ್ನು ಮನಮೋಹನಗೌಡ ಕುರುಂಜಿ, ಸುಮಿತ್ರಾ ಮನಮೋಹನಗೌಡ ಕುರುಂಜಿ ಉದ್ಘಾಟಿಸಿದರು. ಈ 10 ಕುಟುಂಬ 18 ಗೋತ್ರದ ಎಲ್ಲ ಗೌಡ ಜನಾಂಗದಕ್ಕೆ ಈ ಒಂದು ಕ್ರೀಡಾಕೂಟನ ರಾಯಲ್ ಕಪ್ ಕ್ರೀಡಾಕೂಟ ಏರ್ಪಡಿಸಲು ಆಲ್ಮೋಸ್ಟ್ ನಾವು ಹೆಚ್ಚಿನ ಇಲ್ಲಿ ಭಾಗವಹಿಸಿ ಸುಮಾರು 42 ತಂಡ ಭಾಗವಹಿಸ್ತಾ ಉಂಟುಗಳ ನಾವೆಲ್ಲ ನೆಂಟರುಗಳೇ ಭಾಗವಹಿಸಿಕೊಂಡು ಈ ಒಂದು ಕ್ರೀಡಾಕೂಟ ನಡೆಸ್ತಾ ಉಳ್ಳ. ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸುಮಾರು 42 ಕೂಟಗಳೊಂದಿಗೆ ಕ್ರೀಡಾಕೂಟನ ಮಾಡೋದೊಂದು ಹೇಳಿ ಇಲ್ಲಿ ಇಂದು ಪ್ರಾರಂಭ ಮಾಡಿರುವ ಇದರ ವಿಷಯವಾಗಿ ಕುರುಂಜಿ ಗಂಗಾಧರ ಮಾಸ್ಟರ್ ಭಾಳ ಉತ್ತಮ ರೀತಿಯಲ್ಲಿ ಈ ಒಂದು ರಾಯಲ್ ಕುರುಂಜಿ ಯಾಕೆ ನಾವು ಆ ರೀತಿಯ ಹೆಸರಿಸಿಕೊಂಡು ಮಾಡೋಕೊಂದಿಲ್ಲ ಹೇಳೋಣ. ಸುಳ್ಯದ ಅಭಿವೃದ್ಧಿ ಹಾಗೂ ಸುಳ್ಯದ ಒಂದು ವಿಷಯವಾಗಿ ಪ್ರತಿಯೊಬ್ಬ ಯಾರಾದರೂ ಮಾತಾಡೋಕೊಂದಿಲ್ಲ ಹೇಳಿದ್ರೆ ನಮ್ಮ KVG ವಿದ್ಯಾಸಂಸ್ಥೆ ಬಹಳ ಮುಖ್ಯವಾದಂಥದ್ದು. ವೇದಿಕೆಯಲ್ಲಿ ಕುರುಂಜಿ ತರವಾಡು ಮನೆತನದ ಕಾರ್ಯಾಧ್ಯಕ್ಷ ಕೆಸಿ ಸದಾನಂದ, ನಿವೃತ್ತ ಪ್ರಾಂಶುಪಾಲ ಕೆಆರ್ ಗಂಗಾಧರ, ಕುರುಂಜಿ ತರವಾಡು ದೈವಸ್ಥಾನದ ಖಜಾಂಜಿ ವಸಂತಗೌಡ, ಕುರುಂಜಿ ತರವಾಡು ದೈವಸ್ಥಾನದ ಕಾರ್ಯದರ್ಶಿ ಹರಿಪ್ರಕಾಶ್ ಕುರುಂಜಿ, ಎಒಎಲ್ಇ ಸುಳ್ಯ ಇದರ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಕೆಸಿ ಸೇರಿದಂತೆ ಸಮಾಜ ಬಾಂಧವರು, ಕ್ರಿಕೆಟ್ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಒಟ್ಟು 42 ತಂಡಗಳು ಭಾಗವಹಿಸ್ತಾ ಇದ್ದು, ಕ್ರಿಕೆಟ್ ಕೂಟದಲ್ಲಿ ಪ್ರಥಮ ಬಹುಮಾನ 33,333 ಹಾಗೂ ದ್ವಿತೀಯ ಬಹುಮಾನ 22,222 ನಿಗದಿಯಾಗಿದೆ. ಥ್ರೋಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನ 11,111 ಹಾಗೂ ದ್ವಿತೀಯ ಬಹುಮಾನ 6,666 ಪಡೆಯಲಿದ್ದಾರೆ.